ನಮಸ್ಕಾರ. ಇದು ನಮ್ಮ 7ನೇ ತರಗತಿ. ಅಂದರೆ ನೀವು 7ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಇಂದು ನಾವು ವರ್ ಬಗ್ಗೆ ತಿಳಿಯೋಣ. WERE ವರ್. ಈ ವರನ್ನು ಎಲ್ಲಿ ಉಪಯೋಗಿಸಬಹುದು, ಹೇಗೆ ಉಪಯೋಗಿಸಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸಂಕ್ಷಿಪ್ತವಾಗಿ ಸುಲಭವಾದ ಮಾರ್ಗ ಅಂದರೆ ಸಾಮಾನ್ಯವಾಗಿ ವರ್ತಮಾನದಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಎಲ್ಲಿ ಆರನ್ನು ಹಾಕುತ್ತಾ ಇದ್ವೋ ಆ ಎಲ್ಲ ಸಂದರ್ಭ ಪಾಸ್ಟ್ ಟೆನ್ಸಲ್ಲಿ ಭೂತಕಾಲದಲ್ಲಿ ಆ ಸ್ಥಳಗಳಲ್ಲಿ ನಾವು ವರನ್ನು ಹಾಕಬಹುದು. ಕೆಲವು ಬದಲಾವಣೆಗಳಾಗ್ಬೋದು, ಅದು ಮುಂದೆ ಗಮನಿಸೋಣ. ಈ ಅಂಶ ನಮ್ಮ ಜ್ಞಾಪಕದಲ್ಲಿ ಇರಬೇಕು. ನೋಡಿ, ನಾನು ಯಾಮಿಂದ ಶುರು ಮಾಡಿದ್ದೆ. ಯಾಮು ಮತ್ತು ಈಸ್ ಎರಡು ವಾಸ ಆಯಿತು. ನೋಡಿ, ಪ್ರೆಸೆಂಟ್ ಇಂಗ್ಲೀಷ್ನಲ್ಲಿ ಹೀಗೆ ಸ್ನೇಹಿತರೆ, ಪ್ರತಿ ಸಂದರ್ಭಕ್ಕೆ ಪ್ರತಿ ವ್ಯಕ್ತಿಗೆ ಇಂಗ್ಲೀಷು ಬದಲಾವಣೆ ಆಗ್ತಿರ್ತದೆ. ಇದನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೋಬೇಕು. ನೋಡಿ, ವರ್ತಮಾನದಲ್ಲಿ ಇದ್ದ 3 ಕ್ರಿಯಾಪದಗಳು ಭೂತಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ 3 ಇತ್ತು, ಪಾಸ್ಟ್ ಟೆನ್ಸಲ್ಲಿ 2 ಆಯಿತು. ಯಾಮು ಈಸು 2 ವಾಸ ಹೋಯಿತು. AM ಯಾಮ್, IS ಈಸ್ ಎರಡೂ WAS ವಾಸ ಆಗೋಯಿತು. ಹಾಗೆಯೇ ARE ಆರ್, ಹಾಗೆ ಅದು WERE ವರ್ ಆಗಿದೆ. ನಾವು ವರನ್ನು ಹೇಗೆ ಬಳಸಬೇಕು ಅಥವಾ ಉಪಯೋಗಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮಗೆ ಆವಾಗಲೇ ಹೇಳಿದೆ ಸಂಕ್ಷಿಪ್ತವಾಗಿ. ಇವಾಗ ನಾವು ಬೆಸ್ಟ್ ಎಕ್ಸಾಂಪಲ್, ಒಳ್ಳೆಯ ಉದಾಹರಣೆ ಅಂದರೆ, ಈಗ ನಾವು ವಿದ್ಯಾರ್ಥಿಗಳು ಯಾವುದೋ ಶಾಲೆ ಅಥವಾ ಕಾಲೇಜಿನಲ್ಲಿ ನಾವು ಹೇಳುತ್ತೇವೆ ವಿ ಆರ್ ಸ್ಟೂಡೆಂಟ್ಸ್ ಅಂತ. ಕೆಲವು ವರ್ಷಗಳು ಕಳೆದ ನಂತರ ನಾವು ಓದಿದ ಶಾಲೆ ಅಥವಾ ಕಾಲೇಜಿಗೆ ಕಾರಣಾಂತರದಿಂದ ಹೋದಾಗ ನಾವು ಹೀಗೆ ಹೇಳಬಹುದು, ವಿ ವರ್ ಸ್ಟೂಡೆಂಟ್ಸ್, ನಾವು ವಿದ್ಯಾರ್ಥಿಗಳಾಗಿದ್ದೆವು, ನಾವು ಇಲ್ಲಿ ಓದ್ತಾ ಇದ್ವಿ ಅಂತ ಸಾಮಾನ್ಯ ಮಕ್ಕಳು ಹೇಳ್ತಾರೆ ಕನ್ನಡದಲ್ಲಿ. ಇಲ್ಲಿ ಯಾರಿಗಾದರೂ ನಾವಿಲ್ಲಿ ಯಾರೋ ಪಾಪ ವಿದ್ಯಾವಂತರು, ಸ್ವಲ್ಪ ಗ್ರಾಮೀಣ ಪ್ರದೇಶದರು, ಏನಿಲ್ಲಿ ನಾವಿಲ್ಲಿ ಓದ್ತಿದ್ವಲ್ಲ ಆಂಟಿ ಅಂಕಲ್ ಅಂತ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಹೇಳುವ ಪದ್ಧತಿ ಇದೆ. ಇವಾಗ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾದ್ರೆ ವಿ ವರ್ ಸ್ಟೂಡೆಂಟ್ಸ್, ನಾವು ಇಲ್ಲಿ ವಿದ್ಯಾರ್ಥಿಗಳಾಗಿದ್ದೆವು. ವರ್ ಯು ಸ್ಟೂಡೆಂಟ್ಸ್, ನೀವು ಇಲ್ಲಿಯ ವಿದ್ಯಾರ್ಥಿಗಳಾಗಿದ್ರಾ. ಹಾಗೆಯೇ ನಾವು ಹೋದಾಗ ಆ ಶಾಲೆ ಅಥವಾ ಕಾಲೇಜಿನಿಗೆ ಹೋದಾಗ ಅಲ್ಲಿ ಅವರು ಹೇಗೆ ಹೇಳ್ತಾರೆ ಅಂದರೆ, ನಾವು ಯಾರು ಗೊತ್ತಾಯ್ತಾ ಅಂತ ಅಂದಾಗ ಅವರು ಸಾಮಾನ್ಯವಾಗಿ ಹೀಗೆ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಯು ವರ್ ಸ್ಟೂಡೆಂಟ್ಸ್, ನೀವು ವಿದ್ಯಾರ್ಥಿಗಳಾಗಿದ್ರಿ. ನಾವು ಕೇಳ್ತೇವೆ ವರ್ ವಿ ಸ್ಟೂಡೆಂಟ್ಸ್, ನಾವು ಸ್ಟೂಡೆಂಟ್ಸ್ ಆಗಿದ್ವಾ. ಹಾಗೆಯೇ ಅವರು ನಮ್ಮ ಸ್ನೇಹಿತರು ಪಕ್ಕದಲ್ಲಿರ್ತಾರೆ, ಅವರು ವಿದ್ಯಾರ್ಥಿಗಳಾಗಿದ್ದರು. ದೇ ವರ್ ಸ್ಟೂಡೆಂಟ್ಸ್, ಅವರು ವಿದ್ಯಾರ್ಥಿಗಳಾಗಿದ್ದರಾ. ವರ್ ದೇ ಸ್ಟೂಡೆಂಟ್ಸ್. ನಾವು, ನೀವು, ಅವರು, ಇವರು ಎಲ್ಲರಿಗೆ ನಾವು ವರ್ರನ್ನು ಪಾಸ್ಟ್ ಟೆನ್ಸಲ್ಲಿ ಭೂತಕಾಲದಲ್ಲಿ ಹಾಕ್ತೇವೆ. ಹಾಗೆಯೇ ನೋಡಿ, ನಾವು ಮೈಸೂರಿನಲ್ಲಿ ಇದ್ದೆವು, ವಿ ವರ್ ಇನ್ ಮೈಸೂರು. ನೀವು ಮೈಸೂರಿನಲ್ಲಿ ಇದ್ರಾ, ವರ್ ಯು ಇನ್ ಮೈಸೂರು. ನಾವು ಬೆಂಗಳೂರಿನಲ್ಲಿ ಇರಲಿಲ್ಲ, ವಿ ವರ್ ನಾಟ್ ಇನ್ ಬೆಂಗಳೂರು. ನೀವು ಬೆಂಗಳೂರಿನಲ್ಲಿ ಇರಲಿಲ್ವಾ, ವರಂಟ್ ಯು ಇನ್ ಬೆಂಗಳೂರು. ನೋಡಿ, ಹಾಗೆಯೇ ನೀವು ಬೆಂಗಳೂರಿನಲ್ಲಿ ಇದ್ರಿ, ಯು ವರ್ ಇನ್ ಬೆಂಗಳೂರು. ನಾವು ಬೆಂಗಳೂರಿನಲ್ಲಿ ಇದ್ವಾ, ವರ್ ವಿ ಇನ್ ಬೆಂಗಳೂರು. ನೀವು ಮೈಸೂರಿನಲ್ಲಿ ಇರಲಿಲ್ಲ, ಯು ವರ್ ನಾಟ್ ಇನ್ ಮೈಸೂರು. ನಾವು ಮೈಸೂರಿನಲ್ಲಿ ಇರಲಿಲ್ವಾ, ವರಂಟ್ ವಿ ಇನ್ ಮೈಸೂರು. ನೋಡಿ, ಅವರು ಮಂಗಳೂರಿನಲ್ಲಿ ಇದ್ದರು, ದೇವರ್ ಇನ್ ಮ್ಯಾಂಗಳೂರು. ಅವರು ಮಂಗಳೂರಿನಲ್ಲಿ ಇದ್ರಾ, ವರ್ ದೇ ಇನ್ ಮ್ಯಾಂಗಳೂರು. ಅವರು ಪುತ್ತೂರಿನಲ್ಲಿ ಇರಲಿಲ್ಲ, ದೇವರ್ ನಾಟ್ ಇನ್ ಪುತ್ತೂರು. ಅವರು ಪುತ್ತೂರಿನಲ್ಲಿ ಇರಲಿಲ್ವಾ, ವರಂಟ್ ದೇ ಇನ್ ಪುತ್ತೂರು. ಹಾಗೆಯೇ ನೋಡಿ, ಯಾವುದೋ ಒಂದು ವರ್ಕ್ ಮಾಡ್ತಾಯಿದ್ವಿ ಅಂತ ತಿಳ್ಕೊಳ್ಳೋಣ. ವಿ ವರ್ ರೀಡಿಂಗ್, ನಾವು ಓದುತ್ತಾ ಇದ್ದೆವು. ವರ್ ಯು ರೀಡಿಂಗ್, ನೀವು ಓದುತ್ತಾ ಇದ್ರಾ. ಹಾಗೆಯೇ ನಮ್ಮ ಸ್ನೇಹಿತರಿಗೆ ಹೇಳ್ತೇವೆ, ಯು ವರ್ ರೀಡಿಂಗ್, ನೀವು ಓದುತ್ತಾ ಇದ್ರಿ. ವರ್ ವಿ ರೀಡಿಂಗ್, ನಾವು ಓದುತ್ತಾ ಇದ್ವಾ. ಹಾಗೆಯೇ ಅವರ ಸ್ನೇಹಿತರುಗಳಿಗೆ
ಅವರು ಓದುತ್ತಾ ಇದ್ದರು. ದೇವರ್ ರೀಡಿಂಗ್. ಅವರು ಓದುತ್ತಾ ಇದ್ರ. ವರ್ ದೇ ರೀಡಿಂಗ್. ಹಾಗೆಯೇ ನಾವು ಆಟವಾಡುತ್ತಿರಲಿಲ್ಲ. ವಿ ವರ್ ನಾಟ್ ಪ್ಲೇಯಿಂಗ್. ನೀವು ಆಟವಾಡುತ್ತಿರಲಿಲ್ವಾ? ವರಂಟ್ ಯು ಪ್ಲೇಯಿಂಗ್. ಹಾಗೆಯೇ ನೀವು ಆಟವಾಡುತ್ತಿರಲಿಲ್ಲ. ಯು ವರ್ ನಾಟ್ ಪ್ಲೇಯಿಂಗ್. ನಾವು ಆಟವಾಡುತ್ತಿರಲಿಲ್ವಾ? ವರಂಟ್ ವಿ ಪ್ಲೇಯಿಂಗ್. ಅವರು ಆಟವಾಡುತ್ತಿರಲಿಲ್ಲ. ದೇ ವರ್ ನಾಟ್ ಪ್ಲೇಯಿಂಗ್. ಅವರು ಆಟವಾಡುತ್ತಿರಲಿಲ್ವಾ? ವರಂಟ್ ದೇ ಪ್ಲೇಯಿಂಗ್. ನೋಡಿ, ನಾವು, ನೀವು, ಅವರು. ಹಾಗೆಯೇ ನೋಡಿ, ವಿ ವರ್ ಗೋಯಿಂಗ್ ಟು ಶಿವಮೊಗ್ಗ. ನಾವು ಶಿವಮೊಗ್ಗಕ್ಕೆ ಹೋಗುತ್ತಾ ಇದ್ವಿ. ವರ್ ಯು ಗೋಯಿಂಗ್ ಟು ಶಿವಮೊಗ್ಗ. ನೀವು ಶಿವಮೊಗ್ಗಕ್ಕೆ ಹೋಗುತ್ತಾ ಇದ್ರಾ? ವಿ ವರ್ ನಾಟ್ ಗೋಯಿಂಗ್ ಟು ಬೆಳ್ಳಾರಿ. ನಾವು ಬೆಳ್ಳಾರಿಗೆ ಹೋಗ್ತಾ ಇರಲಿಲ್ಲ. ವರಂಟ್ ಯು ಗೋಯಿಂಗ್ ಟು ಬೆಳ್ಳಾರಿ. ನೀವು ಬೆಳ್ಳಾರಿಗೆ ಹೋಗುತ್ತಾ ಇರಲಿಲ್ವಾ? ಹಾಗೆಯೇ ಯು ವರ್ ಗೋಯಿಂಗ್ ಟು ಮಡಿಕೇರಿ. ನೀವು ಮಡಿಕೇರಿಗೆ ಹೋಗುತ್ತಾ ಇದ್ರಿ. ವರ್ ವಿ ಗೋಯಿಂಗ್ ಟು ಮಡಿಕೇರಿ. ನಾವು ಮಡಿಕೇರಿಗೆ ಹೋಗುತ್ತಾ ಇದ್ವಾ? ಯು ವರ್ ನಾಟ್ ಗೋಯಿಂಗ್ ಟು ಮ್ಯಾಂಗ್ಳೂರ್. ನೀವು ಮಂಗಳೂರಿಗೆ ಹೋಗುತ್ತಾ ಇರಲಿಲ್ಲ. ವರಂಟ್ ವಿ ಗೋಯಿಂಗ್ ಟು ಮ್ಯಾಂಗ್ಳೂರ್. ನಾವು ಮಂಗಳೂರಿಗೆ ಹೋಗುತ್ತಾ ಇರಲಿಲ್ವಾ? ಹಾಗೆಯೇ ನೋಡಿ, ದೇವರ್ ಗೋಯಿಂಗ್ ಟು ಬೆಳಗಾಂ. ಅವರು ಬೆಳಗಾಂಗೆ ಹೋಗ್ತಾ ಇದ್ರು. ವರ್ ದೇ ಗೋಯಿಂಗ್ ಟು ಬೆಳಗಾಂ. ಅವರು ಬೆಳಗಾಂಗೆ ಹೋಗುತ್ತಾ ಇದ್ರ. ದೇವರ್ ನಾಟ್ ಗೋಯಿಂಗ್ ಟು ಬಿಜಾಪುರ್. ಅವರು ಬಿಜಾಪುರಕ್ಕೆ ಹೋಗುತ್ತಾ ಇರಲಿಲ್ವಾ? ವರಂಟ್ ದೇ ಗೋಯಿಂಗ್ ಟು ಬಿಜಾಪುರ್. ಅವರು ಬಿಜಾಪುರಕ್ಕೆ ಹೋಗುತ್ತಾ ಇರಲಿಲ್ವಾ? ಈಗ ನಾವು ಒಂದು ಸರ್ಟನ್ ಏಜ್ ಆದಮೇಲೆ, ನಮ್ಮ ಕೆಲವು ವಯೋಮಾನ ಆದಮೇಲೆ ಕರ್ತವ್ಯದಿಂದ ವಿಶ್ರಾಂತಿ ಪಡೆದಾಗ ಸಾಮಾನ್ಯವಾಗಿ ಹೀಗೆ ಹೇಳುತ್ತೇವೆ: ವಿ ವರ್ ಟೀಚರ್ಸ್. ವರ್ ಯು ಟೀಚರ್ಸ್. ನಾವು ಟೀಚರ್ಸ್ ಆಗಿದ್ವಿ, ನೀವು ಟೀಚರ್ಸ್ ಆಗಿದ್ರಾ? ವಿ ವರ್ ನಾಟ್ ಅಡ್ವೊಕೇಟ್ಸ್. ನಾವು ಅಡ್ವೊಕೇಟ್ಸ್ ಅಂದರೆ ಲಾಯರ್ಗಳಾಗಿರಲಿಲ್ಲ. ವರಂಟ್ ಯು ಅಡ್ವೊಕೇಟ್ಸ್. ನೀವು ಲಾಯರ್ಗಳಾಗಿರಲಿಲ್ವಾ? ಹಾಗೆಯೇ ನಮ್ಮ ಎಂಜಿನಿಯರ್ಸ್ಗಳಿಗೆ ಹೇಗೆ ಹೇಳ್ತೀವಿ: ಯು ವರ್ ಎಂಜಿನಿಯರ್ಸ್. ನೀವು ಎಂಜಿನಿಯರ್ಗಳಾಗಿದ್ರಿ. ವರ್ ವಿ ಎಂಜಿನಿಯರ್ಸ್. ನಾವು ಎಂಜಿನಿಯರ್ಗಳಾಗಿದ್ವಾ? ಯು ವರ್ ನಾಟ್ ಅಡ್ವೊಕೇಟ್ಸ್. ನೀವು ವಕೀಲರಾಗಿರಲಿಲ್ಲ. ವರಂಟ್ ವಿ ಅಡ್ವೊಕೇಟ್ಸ್. ನಾವು ವಕೀಲರಾಗಿರಲಿಲ್ವಾ? ನೋಡಿ, ದೇ ವರ್ ಟೀಚರ್ಸ್. ಅವರು ಟೀಚರ್ಸ್ ಆಗಿದ್ದರು. ವರ್ ದೇ ಟೀಚರ್ಸ್. ಅವರು ಟೀಚರ್ಸ್ ಆಗಿದ್ರಾ? ದೇ ವರ್ ನಾಟ್ ಅಡ್ವೊಕೇಟ್ಸ್. ಅವರು ವಕೀಲರಾಗಿರಲಿಲ್ಲ. ವರಂಟ್ ದೇ ಅಡ್ವೊಕೇಟ್ಸ್. ಅವರು ವಕೀಲರಾಗಿರಲಿಲ್ಲವ? ಈ ರೀತಿಯ ವಾಕ್ಯ ರಚನೆಯನ್ನು ನಾವು ಕಲ್ತ್ಕೊಂಡ್ರೆ ಮುಂದೆ ಸಹಾಯ ಆಗ್ತದೆ. ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.